5ನೇ ಕ್ಲಾಸ್ನಲ್ಲಿ ಇರುವಾಗಲೇ ಯಕ್ಷಗಾನ ನೋಡ್ತಿದ್ದೆ ನಾನು. ನೀವು ಆಗ ಯಕ್ಷಗಾನ ನೋಡುದಂದ್ರೆ ನಾವು ಕೇವಲ ಕುಣಿತ ಹಾಸ್ಯ ಅದನ್ನ ಮಾತ್ರ ನೋಡ್ತಿದ್ದೇವೆ. ಭಾಗವತಿಗೆ ಬಗ್ಗೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಹೌದು, ನಮ್ಗೆ ಹೌದು ಚಿಕ್ಕ ಪ್ರಾಯ. ಹಾಗೆ ಈವನ್ ಬೆಳೆಯುತ್ತಾ ಬರುವಾಗ ಕೂಡ ಅಷ್ಟು ಭಾಗವತಿಗೆ ಬಗ್ಗೆ ಇದಿರ್ಲಿಲ್ಲ. ಆಮೇಲೆ ಕಾಳಿಂಗ್ ನಾವ್ರು ಬಂದ್ರ ಮೇಲೆ ಒಟ್ಟಾಗಿ ಇರ್ತಿದ್ದೆವು. ಮತ್ತೆ ಅವರು ವಿಶೇಷವಾಗಿ ಉಪ್ಪಿನಕೋಟೆಗೆ ನಮ್ಮ ಸೋಮಯಾಜಿ, ಶ್ರೀಕಾಂತ್ ಸೋಮಯಾಜಿಯಲ್ಲಿ ಸಂಗೀತ ಕಲೀಲಿಕ್ಕೆ ಬರ್ತಿದ್ರು. ಆವಾಗ ಶ್ರೀಕಾಂತ್ ಸೋಮಯಾಜಿ ಮತ್ತೆ ವಿಶ್ವೇಶ್ವರರಾವ್ ವೆಂಕಟೇಶ್ವರ ಮಗ ಮತ್ತೆ ನಾವೆಲ್ಲ ನಾಟಕದಲ್ಲಿ ಒಟ್ಟಿಗೆ ಆಕ್ಟಿಂಗ್ ಮಾಡ್ತಿದ್ವಿ. ನಾನ್ ನಾಟಕದಲ್ಲಿ ಅವೆಲ್ಲ ಹೌದು. ಆಮೇಲೆ ಆವಾಗ ನಾವುಡ್ರಲ್ಲಿ ಬರ್ತಿದ್ರು, ಅಲ್ಲಿ ಯುವಕ ಮಂಡಲದಲ್ಲಿ ಅವರು ಸಂಗೀತ ಕಲಿ. ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜೇಶ್ ಬಾರ್ಕರ್. ಕಾಳಿಂಗ ನಾವುಡ್ರ ನೆನಪಿನ ಈ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಹಂದಾಡಿಯ ಆಂಡ್ರೂ ಡಿಸಿಲ್ವಾ ಸರ್. ಅವರು ಕಾಳಿಂಗ ನಾವುಡ್ರ ಕಟ್ಟ ಅಭಿಮಾನಿ, ಅದೇ ರೀತಿ ಯಕ್ಷಗಾನದ ಅಭಿಮಾನಿ. ಅವರನ್ನ ಮಾತನಾಡಿಸೋಣ. ಅವರು ಕಾಳಿಂಗ ನಾವುಡ್ರ ಬಗ್ಗೆ, ಅವರ ಒಡನಾಟದ ಬಗ್ಗೆ ಕೆಲವು ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ, ಅವರ ಅನುಭವವನ್ನು ನಮಗೆ ತಿಳಿಸ್ಲಿಕ್ಕಿದ್ದಾರೆ. ಹಾಗೆ ಅವರಿಗೆ ನಾವು ಈ ಯಕ್ಷಗಾನ ಗಂಧರ್ವ GR ಕಾಳಿಂಗ ನಾವುಡ ನೆನಪು ಆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ ಸರ್. ನಿಮಗೆ ಪ್ರೀತಿ ಸ್ವಾಗತ. ನಮಸ್ತೆ ಸರ್. ನಾವು ಕಾಳಿಂಗ ನಾವುಡ್ರ ಬಗ್ಗೆ, ಅವರ ಒಡನಾಟದ ಬಗ್ಗೆ ನಮಗೆ ತಿಳಿಸ್ಬೇಕು. ಅದು ನಮ್ಮ ಆತ್ಮೀಯ ಅಂತ ಜನಪ್ರಿಯ ಭಾಗವತರು ರಾಘವೇಂದ್ರ ಮೈ ಅವರು ನಿಮ್ಮೊಂದಿಗೆ ಮಾತುಕತೆ ಆಡ್ತಾರೆ. ಆ ಮಾತುಕತೆಯ ಮೂಲಕ ನೀವು ಅವರಿಗೆ ತಿಳಿಸಿದಾಗ ನಮ್ಮ ವೀಕ್ಷಕರು ಅದನ್ನ ತಿಳ್ಕೊಳ್ತಾರೆ ಯಾವ ರೀತಿ. ಹಾಗೆ ರಾಘವೇಂದ್ರ ಮೈ ಸರ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ರಾಘವೇಂದ್ರ ಮೈ, ಯಕ್ಷಗಾನ ಭಾಗವತ ಹಾಲಾಡಿ ಅಮೃತೇಶ್ವರಿ ಮೇಳದ ಪ್ರಧಾನ ಭಾಗವತರು. ಇವತ್ತಿನ ಕಾರ್ಯಕ್ರಮದಲ್ಲಿ ಯುಗ ಪ್ರವರ್ತಕ ಯಕ್ಷಗಾನ ಭಾಗವತಿಗೆಯಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡಿದ GR ಕಾಳಿಂಗ ನಾವುಡರ ಬಗ್ಗೆ ನೆನಪಿನ 4 ಮಾತುಗಳು. ಅವರ ಕಟ್ಟ ಅಭಿಮಾನಿ ಆಂಡ್ರೂ ಡಿಸಿಲ್ವಾ ಅವರು 1-2 ಮಾತಾಡ್ತಾರೆ. ಅವರ ಆತ್ಮೀಯ ಸ್ನೇಹಿತರು. ಅವಾಗ ಆ ಕಾಲದಲ್ಲಿ ಯಕ್ಷಗಾನವನ್ನ ಭಾರಿ ಪ್ರೀತಿಯಿಂದ ನೋಡ್ತಾ ಇದ್ದವರು. ಕಾಳಿಂಗ ನಾವುಡರ ಆತ್ಮೀಯ ಸ್ನೇಹಿತರು ಹೌದು. ಅವರ ನೆನಪಿನ ಒತ್ತಿಯಿಂದ ನಾವೆಲ್ಲ ಕೇಳುಗರಾಗುವ. ಎಲ್ರಿಗೂ ನಮಸ್ಕಾರ. ಡಿಸಿಲ್ವಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನೀವು ಕಾಳಿಂಗ ನಾವುಡರ ಆತ್ಮೀಯ ಸ್ನೇಹಿತರು ಹೌದು, ಆತ್ಮೀಯ ಅಭಿಮಾನಿಯು. ಕಾಳಿಂಗ ನಾವುಡರ ಆ ಕಾಲದಲ್ಲಿ ನೀವೆಲ್ಲ ಹುಚ್ಚೆದ್ದು ಯಕ್ಷಗಾನವನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ. ನಾವುಡರ ಪದ್ಯ ಎಲ್ಲುಂಟೋ ಅಲ್ಲಿ ಹೋಗ್ತೀರಿ, ನಾವುಡರ ಆಟ ಎಲ್ಲುಂಟೋ ಅಲ್ಲಿ ನೀವು ಹೋಗ್ತಾ ಇದ್ರಿ. ನಾವುಡರ ಬಗ್ಗೆ ಅಗಾಧವಾದ ಪ್ರೀತಿ, ಅಭಿಮಾನ ಹೇಗೆ ಹುಟ್ಕೊಂತ ನಿಮ್ಗೆ? ನನಗೆ ಚಿಕ್ಕಂದಿನಲ್ಲಿ ಯಕ್ಷಗಾನ ಅಂದ್ರೆ ತುಂಬಾ ಆಸಕ್ತಿ. 5ನೇ ಕ್ಲಾಸ್ನಲ್ಲಿ ಇರುವಾಗಲೇ ಯಕ್ಷಗಾನ ನೋಡ್ತಿದ್ದೆ ನಾನು. ಆಗ ಯಕ್ಷಗಾನ ನೋಡುದಂದ್ರೆ ನಾವು ಕೇವಲ ಕುಣಿತ ಹಾಸ್ಯ ಅದನ್ನ ಮಾತ್ರ ನೋಡ್ತಿದ್ದೇವೆ. ಭಾಗವತಿಗೆ ಬಗ್ಗೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಹೌದು, ನಮ್ಗೆ ಹೌದು ಚಿಕ್ಕ ಪ್ರಾಯ. ಹಾಗೆ ಈವನ್ ಬೆಳೆಯುತ್ತಾ ಬರುವಾಗ ಕೂಡ ಅಷ್ಟು ಭಾಗವತಿಗೆ ಬಗ್ಗೆ ಇದಿರ್ಲಿಲ್ಲ. ಆಮೇಲೆ ಕಾಳಿಂಗ ನಾವ್ರು ಬಂದ್ರ ಮೇಲೆ ಆ ಪದ್ಯಗಳನ್ನು ಕೇಳುವಾಗ ಅವರು ಏನ್ ಹೇಳ್ತಾರಂತ ನಮ್ಗೆ ಗೊತ್ತಾಗ್ತಿತ್ತು. ಅವರು ಮುಂಚೆ ಹಿಂದಿನ ಭಾಗವತರು ಹೇಳ್ತಿದ್ರು, ಬಟ್ ಕಾಳಿಂಗ ನಾವ್ರಾಗ ಅಷ್ಟು ವಿಸ್ತಾರವಾಗಿ ಹೇಳ್ತಿರ್ಲಿಲ್ಲ. ನಾವ್ರು ಪ್ರತಿಯೊಂದು ಶಬ್ದವನ್ನು ಬಿಡಿಸಿ ಹೇಳುವಾಗ ಆ ಪದ್ಯಗಳು ನಮ್ಗೆ ಅರ್ಥ ಆಗ್ತಿತ್ತು. ಹೊಸ ನಾವೀನ್ಯತೆ ಬಂತು. ಆಮೇಲೆ ಕಾಳಿಂಗ ನಾವ್ರ ಸ್ವರ ನಮ್ಮನ್ನು ತುಂಬಾ ಆಕರ್ಷಿಸ್ತಿತ್ತು. ಯಾಕಂದ್ರೆ ಅವರ ಸ್ವರ ಹಾಗಿತ್ತು. ಮತ್ತೆ ಅವರು ಕೂತ್ಕೊಂಡು ಹಾಡುವಾಗ ಏನೋ ಒಂಥರ ಮಾಂತ್ರಿಕನಂತ ಅವ್ರು ನೋಡ್ಲಿಕ್ಕೆ ಕೂಡ ತುಂಬಾ ಚಂದ ಇದ್ರು, ಒಂಥರ ಅಟ್ರಾಕ್ಟಿವ್ ಅವರು. ಹಾಗಾಗಿ ನಾವುಡ್ರ ದೇಶದಿಂದ ಮತ್ತೆ ಯಕ್ಷಗಾನ ತುಂಬಾ ನನಗೆ ಹಿಡಿಸಿತ್ತು. ವಿಶೇಷವಾಗಿ ನನಗೆ ಭಾಗವತಿಗೆ ಅಂದ್ರೆ ಈಗ ತುಂಬಾ ಇಷ್ಟ. ನಾನು ಈಗ ಎಲ್ಲಿ ಯಕ್ಷಗಾನಕ್ಕೆ ಹೋದ್ರು ಭಾಗವತರನ್ನೇ ಹೆಚ್ಚು ನೋಡುದು, ಅವ್ರು ಹೇಗೆ ಹಾಡ್ತಾರಂತ. ಈಗಂತೂ
ಒಳ್ಳೊಳ್ಳೆ ಭಾಗವತರು ಬಂದಿದ್ದೀರಿ. ಈಗ ನಾವುಡ್ರ ನಂತರ ನೀವೇ ಇದ್ದೀರಿ ಈಗ. ಹಾಗಾಗಿ ಈಗ ಭಾಗವತಿಗೆ ಕೇಳೋದಂದ್ರೆ ಬಟ್ ಇದಕ್ಕೆ ಕಾರಣ ನಾವುಡ್ರಿಂದ ಅಷ್ಟು ಒಂದು ನಾವು ಅಟ್ರಾಕ್ಟ್ ಆಗಿ ನಾವು ಭಾಗವತಿನ ಅಷ್ಟು ವಿಶೇಷವಾಗಿ ಇಚ್ಛಿಸ್ಲಿಕ್ಕೆ ಆರಂಭ ಮಾಡ್ತೀವಿ. ನಾವೆಲ್ಲ ಯಕ್ಷಗಾನ ನಾವುಡ್ರಿಂದ ಬಂದವರು. ಅವರ ನೀವು ಹೇಳಿದಾಗೆ ಅವರು ಕೂತ್ಕೊಳ್ಳುವ ಸ್ಟ್ರಕ್ಚರ್ಗಳು, ಅವರು ಪದ್ಯ ಹೇಳುವ ಕ್ರಮಗಳು ಅಥವಾ ಪದ್ಯ ಹೇಳ್ತಾ ಇರುವಾಗ ಅವರ ವರ್ಚಸ್ಗಳು, ಅದನ್ನೆಲ್ಲ ನಮ್ಮನ್ನ ಅಟ್ರಾಕ್ಟ್ ಮಾಡ್ತೀವಿ. ಅದರಿಂದ ನಾವು ಯಕ್ಷಗಾನ ನಾವು ಬಂದವರು. ನೀವು ಹಾಗೆ ನೋಡ್ತಾ ನೀವು ಯಕ್ಷಗಾನದ ಅಭಿಮಾನಿಗಳು ಜಾಸ್ತಿ ಆದ್ರಿ, ಕಾಳಿಂಗನೌಡರ ಅಭಿಮಾನಿ ಆದ್ರಿ, ಯಕ್ಷಗಾನ ನೋಡ್ತಾ ಇದ್ರಿ ಚಿಕ್ಕನ್ಲಿಂದ. ಅದ್ರಲ್ಲಿ ಅದು ಯಕ್ಷಗಾನ ಪರಿಸರ ಹಂದಾಡಿ, ಹರಾಡಿ, ತಿಟ್ಟು, ಮಡಪಾಡಿ, ಇದು ದೊಡ್ಡ ದೊಡ್ಡ ವೀರಭದ್ರ ನಾಯಕರು, ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರು ಹುಟ್ಟಿದಂತ ಊರು. ರಾಮಗಾಣಿಗರು, ಹರಾಡಿ ರಾಮಗಾಣಿಗರು, ಕೃಷ್ಣಗಾಣಿಗರು, ನಾರಾಯಣ ಗಾಣಿಗರು, ಅಣ್ಣಪ್ಪ ಗಾಣಿಗರು ಎಲ್ಲ ದೊಡ್ಡ ದೊಡ್ಡ ಯಕ್ಷಗಾನ ಗಂಧರ್ವರು ಇಲ್ಲಿ ಹುಟ್ಟಿದ ಜಾಗ, ನಡೆದಾಡಿದ ಜಾಗ. ಅದರಲ್ಲಿ ನಿಮ್ಗೊಂದು ಯಕ್ಷಗಾನ ಪ್ರೀತಿ ಬೆಳೀತು. ಕಾಳಿಂಗನೌಡರ ತಯಾರಾದ ಮೇಲೆ ನಮ್ಮ ಹಾಗೆ ನೀವು ಕಾಳಿಂಗನೌಡರ ಅಭಿಮಾನಿ ಆದ್ರಿ. ಹೌದು. ಮತ್ತೊಂದು ಏನಂದ್ರೆ ನಾವು ಹೈಸ್ಕೂಲಿಗೆ ಹೋಗ ನಮ್ಗೆ ಹಂದಾಡಿ ಸುಬ್ಬಣ್ಣ ಭಟ್ರು ಅವ್ರು ಯಕ್ಷಗಾನದೆಲ್ಲ ಸ್ವಲ್ಪ ಹೇಳಿಕೊಡ್ತಿದ್ರು. ಯಕ್ಷಗಾನದ ವೇಷಭೂಷಣಗಳು ಅವರು ಯಕ್ಷಗಾನ ಮಾಡಿಸ್ತಿದ್ರು ಕೂಡ ಒಂದು ಇಂಟ್ರೆಸ್ಟ್. ಬಟ್ ಕಾಳಿಂಗನೌಡರ ಪದ್ಯ ಕೇಳಲಿಕ್ಕೆ ಶುರು ಮಾಡಿದ್ಮೇಲೆ ಯಕ್ಷಗಾನದ ಬಗ್ಗೆ ತುಂಬಾ ಒಲವು ಮೂಡಿತು. ಮತ್ತೆ ವಿಶೇಷವಾಗಿ ನನ್ಗಂತೂ ಭಾಗವತಿಕೆ ಕೇಳೋದಂದ್ರೆ ತುಂಬಾ ಇಷ್ಟ ಅಂದ್ರೆ ತುಂಬಾ ಇಷ್ಟ. ಸಂತೋಷ. ಕಾಳಿಂಗನೌಡರು ನಿಮ್ಗೆ ಈ ಸಾಲಿಗ್ರಾಮ ಮೇಳದಲ್ಲಿರುವಾಗ ನೀವೆಲ್ಲಾದ್ರೂ ಮೀಟ್ ಆಗ್ತಿದ್ರ ಅಥವಾ ನಿಮ್ಗೆಲ್ಲ ಸಿಗ್ತಾ ಇದ್ರ ಅಥವಾ ನೀವೆಲ್ಲಾದ್ರೂ ಅವ್ರನ್ನ ಮಾತಾಡ್ಲಿಕ್ಕೆ ಹೋಗಿದ್ದು ಎಲ್ಲಾದ್ರೂ ಆ ವ್ಯವಸ್ಥೆಗಳಿದ್ರೆ ಒಂದು ಹೇಳಿ. ಹೌದು, ಆಕ್ಚುಲಿ ನನ್ಗೆ ಕಾಳಿಂಗನೌಡರದ್ದು ಪರಿಚಯ ಆಗಿದ್ದು ಗುಣ್ಮಿ ಕರುಣಾಕರ್ ಅವರಿಂದ. ಕರುಣಾಕರ್ ಸೇರಿ ಅವರು ಒಂದು ಯಾವ್ದೋ ಒಂದು ಕಾರಣಕ್ಕೆ ಕಾಳಿಂಗನೌಡರ ಹತ್ರ ನಾವು ಹೋಗ್ಬೇಕಿತ್ತು. ಅವರು ನನ್ನನ್ನು ಕರ್ಕೊಂಡು ಹೋಗಿದ್ರು. ನನ್ಗೆ ಅಲ್ಲಿಂದ ನಾವುಡ್ರ ಪರಿಚಯ ಆಯ್ತು. ಆವಾಗ ನನ್ಗೆ ಅವ್ರ ಬಗ್ಗೆ ಅಷ್ಟು ಏನು ಇದಿರ್ಲಿಲ್ಲ. ಭಾಗವತರು ಬ್ರಾಹ್ಮಣರು ಅಂತ ಅಷ್ಟು ಗೌರವ ಕೊಟ್ಟು ಮಾತಾಡಿದ್ರು, ಯಕ್ಷಗಾನದ ಭಾಗವತರು ಅಂತ. ಆಮೇಲೆ ಅವರು ತುಂಬಾ ಒಳ್ಳೆಯವರು ಅಂತ ಗೊತ್ತಾಯ್ತು, ಅವ್ರು ತುಂಬಾ ಒಳ್ಳೆ ಜನ ಅಂತ ಗೊತ್ತಾಯ್ತು. ಆಮೇಲೆ ತುಂಬಾ ಸ್ನೇಹಜೀವಿ. ಆಮೇಲೆ ಅವರೊಟ್ಟಿಗೆ ನಾನು ಕರುಣಾಕರೊಟ್ಟಿಗೆ ತುಂಬಾ ಫ್ರೆಂಡ್ಶಿಪ್ ಅಲ್ಲಿ ಇರ್ತಿದ್ದೆ. ಹಾಗಾಗಿ ಅವರೊಟ್ಟಿಗೆ ಕೂಡ ನಾನು ಬೆರೆತೆ. ಮತ್ತೆ ಆಮೇಲೆ ತುಂಬಾ ಕ್ಲೋಸ್ ಆದೆವು, ನಾವು ಯಾವಾಗ್ಲೂ ಒಟ್ಟಾಗಿ ಇರ್ತಿದ್ದೆವು. ಮತ್ತೆ ಅವರು ವಿಶೇಷವಾಗಿ ಉಪ್ಪಿನಕೋಟೆಗೆ ನಮ್ಮ ಸೋಮಯಾಜಿ, ಶ್ರೀಕಾಂತ್ ಸೋಮಯಾಜಿಯಲ್ಲಿ ಸಂಗೀತ ಕಲೀಲಿಕ್ಕೆ ಬರ್ತಿದ್ರು. ಆವಾಗ ಶ್ರೀಕಾಂತ್ ಸೋಮಯಾಜಿ ಮತ್ತೆ ವಿಶ್ವೇಶ್ವರ ವೆಂಕಟೇಶ್ವರ ಮಗ ಮತ್ತೆ ನಾವೆಲ್ಲ ನಾಟಕದಲ್ಲಿ ಒಟ್ಟಿಗೆ ಆಕ್ಟಿಂಗ್ ಮಾಡ್ತಿದ್ವಿ. ನಾನು ನಾಟಕದಲ್ಲಿ ಅವೆಲ್ಲ. ಹೌದು. ಆಮೇಲೆ ಆವಾಗ ನಾವುಡ್ರಲ್ಲಿ ಬರ್ತಿದ್ರು, ಅಲ್ಲಿ ಯುವಕ ಮಂಡಲದಲ್ಲಿ ಅವರು ಸಂಗೀತ ಕಲಿತಿದ್ರು ಶ್ರೀಕಾಂತ್ ಸೋಮಯಾಜಿ. ಆವಾಗ ನಾನು ಅಲ್ಲಿ ಕೂತ್ಕೊಂಡಿರ್ತಿದ್ದೆ. ನಾವುಡ್ರು ಅಲ್ಲಿ ಸಂಗೀತ ಕಲಿಯುವಾಗ ನಾನು ಅವರೊಟ್ಟಿಗೆ ಕೂತ್ಕೊಂಡಿರು, ಸುಮ್ಮನೆ ಕೂತ್ಕೊಂಡಿರು. ಶ್ರೀಕಾಂತ್ ಸೋಮಯಾಜಿ ಇವರು ನಮ್ಮ ಹಂದೆಯವರ ಅಳಿಯ. ಆವಾಗ ನಾವುಡ್ರೊಟ್ಟಿಗೆ ಅಲ್ಲೇ ಕೂತ್ಕೊಂಡಿರ್ತಿದ್ದೆ. ಅದು ಎಂತಂದ್ ಗೊತ್ತಿಲ್ಲ, ಅವ್ರು ಹಾಗೆ ಹಾಡುವಾಗ ಕಲಿಯುವಾಗ ಅವರನ್ನು ನೋಡ್ತಾ ಇರೋದು, ಅವ್ರು ಹೇಳದನ್ನ ಕೇಳ್ತಾ ಇರೋದು ಖುಷಿ. ಹೌದು. ಮತ್ತೆ ನಮ್ಗೆಂತ ಕೆಲಸ, ಮಧ್ಯೆ ಕಾಫಿ ಎಲ್ಲ ತಂದು ಕೊಡುದು ಅಷ್ಟೇ ಕೆಲಸ. ಮತ್ತೆ ಬಟ್ ಅವರೊಟ್ಟಿಗೆ ಇರ್ತಿದ್ದೆ. ಹೌದು. ಮತ್ತೆ ನಾನು 1981ರಲ್ಲಿ ಸೌದಿ ಅರೇಬಿಯಾಕ್ಕೆ ಹೋದೆ. ಅಲ್ಲಿ ತನಕ ನಾವು ಒಟ್ಟಿಗೆ ಇರ್ತಿತ್ತು. ಮತ್ತೊಂದು ವಿಶೇಷ ಅಂದ್ರೆ ನಾವುಡ್ರು ಒಂದ್ಸಾರಿ ಅವರಿಗೆ ಮಂಗಳೂರಲ್ಲಿ ಒಂದು ಆಟ ಇತ್ತು. ಮಂಗಳೂರಿನಲ್ಲಿ ಆಟ ಇರುವಾಗ ಟೌನ್ ಹಾಲ್ ಅಲ್ಲಿ ಅವರು ರಾತ್ರಿಗೆ ಹೋಗ್ಬೇಕಿತ್ತು. ಅವರೊಂದು ಸಾಧಾರಣ ಒಂದು 10 ಗಂಟೆ ಸುರಿಗೆ ಇಲ್ಲಿ ನನ್ ಮನ್ಸು ಅವ್ರ ಹತ್ರ ವೆಸ್ಪ ಒಂದು ಯಾವ್ದೊಂದು ಸ್ಕೂಟರ್ ಇತ್ತು. ಆ ಮಾಬುಕಾಳ ಬ್ರಿಡ್ಜ್ ಕ್ರಾಸ್ ಆದ್ಮೇಲೆ ಅದು ಹಾಳಾಯ್ತು. ಹೌದು. ಆದ್ರೆ ಅವರಿಗೆ ಮಂಗಳೂರಿಗೆ ಹೋಗ್ಬೇಕಿತ್ತು. ಆವಾಗ ಅವರಿಗೆ ಲಾರಿ ಎಲ್ಲ ಅಡ್ಡ ಹಾಕಿದ್ರು, ಬಹುಶಃ ನಿಲ್ಲ ಎಂತ ಅಂದ್ ಗೊತ್ತಿಲ್ಲ. ನಮ್ಮ ಮನೆಗೆ ಬಂದ್ರು. ಅವ್ರು ನಮ್ಮ ಮನೆಗೆ ಯಾವತ್ತೂ ಬರ್ತಿದ್ರು. ರಾತ್ರಿ 10 ಗಂಟೆಗೆ ಬಂದು ನನ್ನ ಹತ್ರ ಹೇಳಿದ್ರು. ಆವಾಗ ನಾವು ನೀನ್ ತಾನಂತ ಮಾತಾಡ್ತೀವಿ, ಹೇಳ ಮಾರ ನಂಗೆ ಮಂಗಳೂರಿಗೆ ಹಾಕಿತ್ತು, ಈಗ ನಂಗೆ ಒಬ್ಬನಿಗೆ ಹಾಕತ್ತಿಲ್ಲ, ಬಾ ನೀನ್ ಅಂತ ಹೇಳಿದ್ರು. ಆಮೇಲೆ ನಾನೆಂತ ಮಾಡಿದೆ, ನಂದೊಬ್ರು ಫ್ರೆಂಡ್ ಇದ್ರು, ಅವ್ರ ಹತ್ರ ಹೋಗಿ ರಾತ್ರಿಗೆ ಅವ್ರನ್ನ ಎಬ್ಬಿಸಿ ಅವ್ರದ್ದು ಬೈಕ್ ತಕೊಂಡೆ. ನಾನು ಅವ್ರದ್ದು ಬೈಕ್ ತಕೊಂಡು ನಾನು ಕಾಳಿಂಗನೌಡರು ಮತ್ತೆ ರಾತ್ರಿಗೆ ಅವ್ರನ್ನ ಬಿಟ್ಟೆ. ನಾನು ಟೌನ್ ಹಾಲಿಗೆ. ಹೌದು. ಇಲ್ಲ, ಅಷ್ಟಿರ್ಲಿಲ್ಲ. ಸ್ವಲ್ಪ ಪಿರಿ ಮಳೆ ಬರ್ತಿತ್ತು. ನಾನು ಅವರೊಟ್ಟಿಗೆ ಅದು ಮಂಗಳೂರಿಗೆ ಬಿಟ್ಟೆ. ಅದು ನನ್ಗೆ ಒಂಥರ ಸಾರ್ಥಕ ಮನೋಭಾವ. ನಾವುಡ್ರು ನಾ ಸಮಯಕ್ಕೆ ಬಿಟ್ಟೆ ಅಂತ. ಅವಾಗ ಆಗಿದ್ದಿತ್ತು ಕಾಳಿಂಗನೌಡರ ಕಾಲ. ಮತ್ತು ಕಾಳಿಂಗನೌಡರ ನಿರೀಕ್ಷೆಯಲ್ಲಿ ಎಷ್ಟೋ ಜನ ಇರ್ತಾರೆ, ಅಲ್ಲಿ ತುಂಬಾ ಜನ ಕಾಯ್ತಿದ್ರು, ತುಂಬಾ ಜನ. ಹೌದು. ಈ ವ್ಯವಸ್ಥೆ ಅವ್ರಿಗೆ ಗೊತ್ತಿಲ್ಲ ಬಿಡಿ.
ಇದು ಇಷ್ಟು ವ್ಯವಸ್ಥೆಯಲ್ಲಿ ನೀವು ಕರ್ಕೊಂಡೋಗಿ ಬಿಟ್ಟಿದ್ದೆ ಅದು ದೊಡ್ಡ ವಿಷಯ. ಹೌದು, ಅವ್ರು ಯಾವತ್ತೂ ಹೇಳ್ತಿದ್ರು ಅವ್ನ್ ನನ್ಗೆ ಅಲ್ಲಿ ಬಿಟ್ಟ ಅಂತ. ಅವಾಗ ಕುಂಬ್ಳೆ ಸುಂದರ ರಾಯರು ಮತ್ತೆಲ್ಲ ಇದ್ದಿದ್ರು, ಅಂತ ಪಂಚವಟಿ ಪ್ರಸಂಗ ಇರ್ಬೇಕು ಅವಾಗ ನಾವ್ರ ಪದ್ಯ ಇದ್ದಿತ್ತಲ್ಲ, ಅದೊಂದು ನನಗೆ ಯಾವತ್ತು ಮರೆಯಲಾರದ ಘಟನೆ. ನಾನ್ ಬಿಟ್ಟದಂದ್ರೆ ಏನೋ ಒಂದು ದೊಡ್ಡ ಕೆಲಸ ಮಾಡಿದ್ರು. ಆವಾಗ ಆ ಕಾಲದಲ್ಲಿ ಬಿಟ್ಟಿದ್ ದೊಡ್ಡ ಕೆಲಸ. ಈ ಕಾಲದ ಆಗಲ್ಲ, ಈಗ ಬೇಕಾದಷ್ಟು ಜನ ಇತ್ತು. ಆ ಕಾಲದಲ್ಲಿ ಒಂದು ಅಲ್ಲಿ ಮಂಗಳೂರಿಗೆ ಬಿಡುವುದೊಂದು ವ್ಯವಸ್ಥೆ ಅಲ್ಲ, ಬೆಂಗಳೂರು ಮುಂಬೈಗೆ ಹೋದಾಗ. ಮತ್ತೆ ನನ್ನ ಹತ್ರ ಕೂಡ ವೆಹಿಕಲ್ ಇರ್ಲಿಲ್ಲ. ನಮ್ಮ ಫ್ರೆಂಡ್ ಒಬ್ರು ಇದ್ರು, ಅವ್ರ ಹತ್ರ ಬೈಕ್ ತಕೊಂಡು ಅಲ್ಲಿಂದ ಬೈಕ್ ತಕೊಂಡು ಅಲ್ಲಿಂದ ಅವ್ರ ಬೈಕ್ ಕೂಡ ಕೊಟ್ರು. ನಾನು ಹೇಳ್ದೆ ಹೀಗೆ ನಾವ್ರು ಬಂದಿದ್ದಾರೆ, ಅವ್ರ ಬೈಕ್ ಅವ್ರು ಕೂಡ್ಲೆ ಕೊಟ್ರು. ಅಲ್ಲಿಂದ ಮತ್ತೆ ಅವ್ರನ್ನ ಬಿಟ್ಟು ಬಂದಿದ್ದೆ.